ವಯಸ್ಸಿನಿಂದಲೂ ಇರುವಾಗಲೂ ಈ ಊರಿಗೆ ಬರ್ತಾ ಇದ್ದೀನಿ. ಇದು ಪುಣ್ಯಸ್ಥಳ ಅಂತ ಕಣೋ. ಇದು ಸುಳೆಕೆರೆಗೆ ಹತ್ರ ಇದೆ, ಶಾಂತಿ ಸಾಗರ ಅಂತ ಹೇಳ್ತೀವಲ್ಲ, ಅದು ತುಂಬಾ ಹತ್ರದಲ್ಲಿದೆ. ಮೇನ್ ಆಗಿ ಇಲ್ಲಿ ರಾಘವೇಂದ್ರ ಮಠ. What you see here is the second largest built lake in fact in Asia. Good morning ellargu. Welcome to day 23 of my 30-day road trip across Karnataka. ನಾನು ಇವತ್ತು ಇರೋದು ಬೆಣ್ಣೆನಗರಿ, ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿ. ಆ್ಯಂಡ್ ಇದು ಡಿಸ್ಟ್ರಿಕ್ಟ್ ನಂಬರ್ 24. ನೆನ್ನೆ ರಾತ್ರಿ ಬಂದಿದ್ದು, ತುಂಬ ಸುಸ್ತಾಗಿತ್ತು ಆ್ಯಂಡ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಇವತ್ತು ಫ್ರೆಶ್ ಆಗಿದ್ದೀವಿ. ನೆನ್ನೆ ಹಾವೇರಿಯಿಂದ ಮುಗಿಸ್ಕೊಂಡು ದಾವಣಗೆರೆಗೆ ಬಂದಿದ್ದು. ವೆರಿ ಟಯರ್ಡ್, ಸ್ಲೆಪ್ಟ್ ಆ್ಯಂಡ್ ಹೋಪ್ ಯು ಲೈಕ್ ಯೆಸ್ಟರ್ಡೇಸ್ ವಿಡಿಯೋ. ಇವತ್ತು ದಾವಣಗೆರೆಯಲ್ಲಿದ್ದೀವಿ. ಫಸ್ಟ್ ಥಿಂಗ್ ಎಲ್ಲರೂ ಏನು ಮಾಡೋದು ದಾವಣಗೆರೆ ಬಂದಮೇಲೆ ನಮ್ಮ ಬೆಣ್ಣೆ ದೋಸೆ ತಿನ್ನೋದು. ಸೊ ಇವಾಗ ಹೋಗಿ ಒಳ್ಳೆ ಬೆಣ್ಣೆ ದೋಸೆ ತಿನ್ಬಿಟ್ಟು ನಮ್ಮ ಡೇ ಸ್ಟಾರ್ಟ್ ಮಾಡೋಣ. ಬಿಫೋರ್ ದ್ಯಾಟ್, quick update. You covered 4,262 kilometers in 22 days. ಇಷ್ಟೆಲ್ಲ ಕವರ್ ಮಾಡಿದೀವಿ. ಇನ್ನ ನಂದಾಗೆ ನಾನು ಮಾರ್ಕ್ 6,500 ಕಿಲೋಮೀಟರ್ಸ್ ಹತ್ತತ್ರ ಅನ್ಕೊಂಡಿದ್ದೀನಿ ನಾನು ಫೈನಲ್ 30 ಡೇಸ್ ಆದ್ಮೇಲೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ವಿಷಯ ಹೇಳೋದು ಮರ್ತೋದೆ. ನಾನು ದಾವಣಗೆರೆಯಲ್ಲಿ ಇರೋದು ಇನ್ನೊಂದು ಸ್ಪೆಷಲ್ ರೀಸನ್ ಏನಂದ್ರೆ, ಇದು ನಮ್ಮ ತಾಯಿ ಊರು. ಸೊ ತಾಯಿ ಹುಟ್ಟು ಬೆಳೆದಿದ್ದ ಊರು. So all the more happiness covering everything in Davangere. So we'll get started and I'll see if I can show you my cousin family members, everybody. Nam mamman mane avanellarnu time idre, plus if they are comfortable. I don't know, I have not asked them. So let's get started. Davangere Benne Dosa is a famous South Indian delicacy originating from Davangere, Karnataka. Known for its rich, buttery flavor, this dosa stands out with its crispy texture and golden brown color. Made using a fermented batter of rice and urad dal, it is generously cooked with fresh benne or butter, which gives it its unique taste. Traditionally served with a spicy coconut chutney and a mildly spiced potato palya, Benne Dosa has earned a loyal fan base across Karnataka and beyond. A must try for anyone visiting Davangere. ಈಗ ಕೊಂಡಜ್ಜಿ ಲೇಕಿಗೆ ಬಂದಿದ್ದೀವಿ. ಕೊಂಡಜ್ಜಿ ಲೇಕ್ ದಾವಣಗೆರೆಯಿಂದ ಒಂದು 15 ಕಿಲೋಮೀಟ್ರ್, ಒಂದು 20-25 ನಿಮಿಷ ಇದೆ. ತುಂಬ ಚೆನ್ನಾಗಿದೆ ಲೇಕ್. ಇಲ್ಲೆಲ್ಲ ಬೋಟಿಂಗ್ ಎಲ್ಲ ಫೆಸಿಲಿಟಿ ಇತ್ತು ಅನ್ಸುತ್ತೆ, ಇವಾಗ ಆ್ಯಕ್ಚುಲಿ ಇಲ್ಲ. ಬಟ್ ತುಂಬ ಚೆನ್ನಾಗಿ ಕಾಣಿಸಿದೆ ನನಗೆ. ಒಂದು ಕಬಿನಿಗೆ ಹೋದಾಗ ಅಲ್ಲಿ ಬೋಟ್ ಸಫಾರಿ ಮಾಡ್ದಲ್ಲ, ಅದೇ ನಾಪ್ಕ ಬರ್ತಾ ಇದೆ ನನಗೆ. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ನಮ್ಮ ಮಮ್ಮಿ ಮತ್ತು ಅವ್ರ ಫ್ಯಾಮಿಲಿ ಅವ್ರು ಇದ್ದಾರೆ, ಅವ್ರಿಗೆ ಕೇಳೋಣ ಏನಂತ ಅದ್ರ ಬಗ್ಗೆ. ಎಲ್ಲರೂ ಹೇಗಿದ್ದೀರಾ? ಹೆಂಗನ್ಸೆ ಕೊಂಡಜ್ಜಿ ಲೇಕ್ ಬಗ್ಗೆ? ಇದು ಕೊಂಡಜ್ಜಿ ಲೇಕ್ ಅಂತ ಇದ್ರ ಹೆಸರು. ಇದು ಕೊಂಡಜ್ಜಿ ಅಂತ ಊರಲ್ಲಿದೆ ಇದು. ನಾನು ಚಿಕ್ಕ ವಯಸ್ಸಿನಿಂದಲೂ ಇರುವಾಗಲೂ ಈ ಊರಿಗೆ ಬರ್ತಾ ಇದ್ದೀನಿ, ಈಗಲೂ ಬಂದಿದ್ದೀನಿ. ತುಂಬಾನೇ ಚೆನ್ನಾಗಿದೆ, ತುಂಬ ದೊಡ್ಡ ಲೇಕ್ ಇದು. ಇಲ್ಲಿ ಸುತ್ತಮುತ್ತ ಹಳ್ಳಿಗೆ, ತೋಟಕ್ಕೆ, ಆಮೇಲೆ ರೈತರಿಗೆ, ನೀರಾವರಿಗೆ ತುಂಬ ಹೆಲ್ಪ್ ಆಗಿದೆ ಇದು. ಇದು ತುಂಬಾನೇ ಚೆನ್ನಾಗಿದೆ, ನಂಗೆ ಬಹಳ ಖುಷಿ ಇದೆ.
ನಾವೀಗ ದೇವರಬೆಳಕೆರೆ ಚೆಕ್ ಡ್ಯಾಮ್ ಆ್ಯಂಡ್ ರಿಸರ್ವರಲ್ಲಿ ಇದ್ದೀವಿ. ಇದು 15 ಕಿಲೋಮೀಟ್ರು ದಾವಣಗೆರೆಯಿಂದ. ಸೊ ಈ ಕಡೆ ನಿಮಗೆ ಲೇಕ್ ಕಾಣಿಸ್ತಿರೋದು, ಆ ಕಡೆ ಡ್ಯಾಮ್ ಇದೆ, ಚೆಕ್ ಡ್ಯಾಮ್ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ವಿ ನೋ ಫಾರ್ ಅ ಫ್ಯಾಕ್ಟ್ ದಟ್ ಈ ದಾವಣಗೆರೆ ಚಿತ್ರದುರ್ಗ ಕಡೆ ತುಂಬ ವಿಂಡ್ ಮಿಲ್ಸ್ ಎಲ್ಲ ಇದೆ. ನೀವು ಹೈವೇಲಲ್ಲಿ ಹೋಗ್ಬೇಕಾದ್ರೆ ನೋಡ್ಬೋದು. ದಿಸ್ ಲಾರ್ಜ್ ಟ್ರಕ್ಸ್ ಕ್ಯಾರಿಂಗ್ ಒನ್ ಸಿಂಗಲ್ ಫ್ಯಾನ್ ಆಫ್ ದ ವಿಂಡ್ ಮಿಲ್. ಸೊ ಅದೇ ನೋಡೋಕ್ಕೆ ವಿ ಕಮ್ ಟು ದಿಸ್ ಪ್ಲೇಸ್ ಕಾಲ್ಡ್ ಕುಂದೂರ್ ವ್ಯೂ ಪಾಯಿಂಟ್, ಕುಂದೂರ್ ಮಿಲ್ಸ್ ವ್ಯೂ ಪಾಯಿಂಟ್. ಇಟ್ ಇಸ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಲೆಟ್ಸ್ ಹ್ಯಾವ್ ಅ ಲುಕ್ ಅಟ್ ಇಟ್. ಹೆಂಗಿತ್ತು ಡ್ರೋನ್ ಶಾಟ್ಸು? ಸೂಪರ್ ಆಗಿತ್ತು ಅನ್ಕೊತೀನಿ. ಬ್ಯೂಟಿಫುಲ್ ಪ್ಲೇಸ್, ಸಖತ್ತಾಗಿದೆ. ಸೊ ಇಫ್ ಯು ಇನ್ ದಾವಣಗೆರೆ, ಡೆಫಿನೆಟ್ಲಿ ವಿಸಿಟ್. ಸೊ ಇದು ಏನೇನು ಜಾಗ ದೀಪಕ್ಕ? ಸಚಿನ್, ಇದು ಪುಣ್ಯ ಸ್ಥಳ ಅಂತ ಕಣೋ. ಇದು ಸುಳೆಕೆರೆಗೆ ಹತ್ರ ಇದೆ, ಶಾಂತಿ ಸಾಗರ ಅಂತ ಹೇಳ್ತೀವಲ್ಲ, ಅದು ತುಂಬಾ ಹತ್ರದಲ್ಲಿದೆ. ಮೇನ್ ಆಗಿ ಇಲ್ಲಿ ರಾಘವೇಂದ್ರ ಮಠ ಇದೆ, ಅದ್ರ ಜೊತೆಲಿ ಎಲ್ಲಾ ದೇವರುಗಳ ದೇವಸ್ಥಾನ ಇದೆ. ತುಂಬಾ ಪ್ರಶಾಂತವಾಗಿರುತ್ತೆ, ಬಂದ್ರೆ ಒಂದು ಪೀಸ್ ಆಫ್ ಮೈಂಡ್ ಸಿಕ್ಕುತ್ತೆ ಕಣೋ ಸಚಿನ್. ಇದು ತುಂಬಾ ಚೆನ್ನಾಗಿದೆ. ಮೆಟ್ಲ ಮೇಲೆ ಹತ್ತುತ್ತಾ ಬೆಟ್ಟದಲ್ಲಿ ಹತ್ತಂತ ಹೋದ್ರೆ ಎಲ್ಲ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಹೋಗಿದ್ದಾರೆ. ಫಸ್ಟ್ ರಾಯರ ಮಠ ಸಿಗುತ್ತೆ, ನೆಕ್ಸ್ಟ್ ಕೃಷ್ಣನ್ದು ಇದೆ, ರಾಮಂದು ವಿಗ್ರಹ ಇದೆ, ನವಗ್ರಹಗಳ ವಿಗ್ರಹಗಳಿದಾವೆ, ಚಿಕ್ಕ ಚಿಕ್ಕ ಟೆಂಪಲ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೇಚರ್ ಮಡಿಲಲ್ಲಿರೋದ್ರಿಂದ ಒಂದ್ ವಿಸಿಟ್ ಕೊಟ್ರೆ ತುಂಬಾ ಪ್ರಶಾಂತವಾಗಿರುತ್ತೆ ಮೈಂಡ್. ಇಷ್ಟು ಇನ್ಫಾರ್ಮೇಶನ್ ಇದೆ ಸರ್. ನೋಡಿದಾಗ ಇಲ್ಲಿ 32 ಟೆಂಪಲ್ಗಳಿದಾವೆ, ದೇವಸ್ಥಾನಗಳಿದೆ ಬೇರೆ ಬೇರೆ ಲೆವೆಲಲ್ಲಿ. ತೋರಿಸ್ತೀನಿ ಈಗ. ಇಲ್ಲೊಂದು, ಅಲ್ಲೊಂದು, ಈ ದೇವಸ್ಥಾನ, ಅದು ಬೇರೆ ಬೇರೆ ಎಲಿವೇಶನಲ್ಲಿ ದೇವಸ್ಥಾನಗಳಿದೆ. ಆಮೇಲೆ ಹೋಗ್ತಾ ಸೊ ಇಲ್ಲಿ ಮುಂದೆ ಸ್ಟಾರ್ಟಿಂಗಲ್ಲಿ ಸತ್ಯನಾರಾಯಣ, ಆಮೇಲೆ ರಾಮಂದು, ಆಮೇಲೆ ಹನುಮಂತಂದು, ಗಣಪತಿ, ವಾಸವಿ, ಬೇರೆ ಬೇರೆ ದೇವ್ರದ್ದೆಲ್ಲ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ವಿಸಿಟ್. ಇಲ್ಲಿ ನೋಡಿದ್ರೆ ಏನನ್ಸುತ್ತೆ, ಜಸ್ಟ್ ಒಂದು ವಾಕ್ವೇ ಪಕ್ಕದಲ್ಲಿ ನೀರು ತಾನೇ. ಬೇಸಿಕಲಿ ಇಟ್ಸ್ ಚಾನೆಲ್ ಅಂತಾರೆ, ಏನೋ. ಇಲ್ಲಿ ನೋಡಿ, ಇವಾಗ ನೋಡಿ ಇಲ್ಲಿ ಎಷ್ಟು ಡೌನಲ್ಲಿದೆ, ಕೆಳಗೆ ರೋಡ್ ಇದೆ. ಸೊ ಇದು ಅಷ್ಟು ಹೈಟಲ್ಲಿದೆ. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ.
The most spectacular view today. ಹೆಂಗನ್ಸಿದೆ? ಸೂಪರ್ ಪ್ಲೇಸ್. ಅಲ್ಲಿದೆ ವಿಂಡ್ ಮಿಲ್ ಕಾಣಿಸ್ತದೆ ನಿಮಗೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ. What you see here is the second largest built lake in fact in Asia. ಇದು ಶಾಂತಿಸಾಗರ, ದಾವಣಗೆರೆ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಇಟ್ ಈಸ್ ಹ್ಯೂಜ್. ಎಷ್ಟು ಹ್ಯೂಜ್ ಅಂದರೆ ನಿಮ್ಗೆ ಬರೀ ಐ ಥಿಂಕ್ 20% ಮಾತ್ರ ಕಾಣಿಸ್ತಿರೋದು. ತುಂಬ ದೊಡ್ಡದಿದೆ. ಸಿ ಐ ಕ್ಯಾನ್ ಸ್ಪ್ಯಾನ್ ಆ್ಯಂಡ್ ಶೋ ಯು ಸಮ್ ಮೋರ್. ನೀವು ಎಲ್ಲಿವರೆಗೂ ನೋಡ್ತೀರಾ ಅಷ್ಟು ದೂರ ಇದೆ. ಎನಿಸಿ ಅದು ಹಂಗೇ ಮುಂದೆ ಹೋಗ್ತಾ ಇರುತ್ತೆ. ಇಟ್ಸ್ ಆಲ್ಮೋಸ್ಟ್ 26 ಸ್ಕ್ವೇರ್ ಕಿಲೋಮೀಟರ್ಸ್. ಆ್ಯಂಡ್ ಇದು ಶೋರ್ ಲೆಂತ್ ಇದೆಯಲ್ಲ, ಲೆಂತ್ ಆಫ್ ದ ಶೋರ್ ಇಟ್ಸ್ ಆಲ್ಮೋಸ್ಟ್ ಮೋರ್ ದೆನ್ 50 ಕಿಲೋಮೀಟರ್ಸ್ ಇನ್ ಲೆಂತ್. ಸೊ ಇಟ್ಸ್ ಪ್ರಿಟಿ ಅಮೇಝಿಂಗ್. Santebannur Pushkarni, located in Davangere district, is a stunning step wall known for its architectural beauty and historical significance. Built during the Vijayanagara era, it features intricate carvings, symmetrical steps, and a serene central pavilion. The Pushkarni served as a water reservoir and reflects the advanced engineering of its time.
Surrounded by lush greenery, it's a perfect spot for history enthusiasts and photographers to explore Karnataka's rich heritage. I don't know if you can see the fish there. Huh. ಬೇಸಿಗೆ ಒಳಗಾದ್ರೆ ಇದು ಏನೋ ಬಿಸಿಲು ಬರ್ತಲ್ಲ ರಿಫ್ಲೆಕ್ಟ್ ದೊಡ್ಡ ಕಾಣ್ತಾವ ಈಗೆಲ್ಲ ಒಂದೇ ಕತ್ಲ ಹುಡ್ಕಲ್ಲ ಗೋಲ್ಡನ್ ಫಿಶ್ ಐತೆ ಇಲ್ಲೆಲ್ಲ ಬರ್ತದೆ. ಈಗ ಜಸ್ಟ್ ಕೇಮ್ ಬ್ಯಾಕ್ ಟು ದಾವಣಗೆರೆ ಓನ್ಲಿ. ಇವಾಗ ದಾವಣಗೆರೆಗೆ ವಾಪಸ್ ಬಂದ್ವಿ, ಎಲ್ಲ ತಿರ್ಕೊಂಡು ದಾವಣಗೆರೆ ಬಂದ್ವಿ. ಸೊ ಬೆಳಗ್ಗೆ ಎದ್ಬಿಟ್ಟು ಚಿತ್ರದುರ್ಗ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಆ್ಯಂಡ್ ಜಸ್ಟ್ ಕೇಮ್ ಬ್ಯಾಕ್, ಟುಕ್ ಅ ಲಿಟಲ್ ನ್ಯಾಪ್. ನಮ್ಮ ಅಮ್ಮ ಮನೆಗೆ ಬಂದಿದ್ದೀವಿ ಆ್ಯಂಡ್ ಜಸ್ಟ್ ಟುಕ್ ಅ ಲಿಟಲ್ ನ್ಯಾಪ್. ಹೋಪ್ ಯು ಲೈಕ್ ದ ವಿಡಿಯೋ and that's it. Today end of day 3. Hope you liked everything ivattu, and tomorrow we have a head start. Tumba idu explore madadu and lot of things to cover tomorrow. Okay, early start. Anyways, good night. I hope you liked the video. Please do like, share and subscribe, comment and share the word. Thank you so much.